ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಪ್ರೀತಿಯ ವಿಚಾರದಲ್ಲಿ, ನಮ್ಮ ಸಂಬಂಧದಲ್ಲಿ ಮೂರನೆಯ ವ್ಯಕ್ತಿಯ ಪ್ರವೇಶ ಆಗಿದ್ರೆ ಆ ವ್ಯಕ್ತಿ ನಮ್ಮ ಪ್ರೀತಿಯಿಂದ ದೂರ ಹೋಗ್ತಾರ. ಐದರ್ ಅದು ಗಂಡ ಹೆಂಡತಿಯ ನಡುವೆ ಇರಬಹುದು, ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ಪ್ರೇಮಿಗಳ ನಡುವೆ ಇರಬಹುದು. ಸಾಕಷ್ಟು ವರ್ಷದಿಂದ ನಮ್ಮ ಸಂಬಂಧ ತುಂಬಾನೇ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ಯಾರೋ ಮೂರನೇ ವ್ಯಕ್ತಿ ಎಂಟ್ರಿ ಆಗಿ ನಮ್ಮ ಸಂಬಂಧ ಹಾಳಾಗಿದೆ, ನಮ್ಮ ಪಾರ್ಟ್ನರ್ ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಆ ಮೂರನೆಯ ವ್ಯಕ್ತಿ ನಮ್ಮ ಪ್ರೀತಿಯಿಂದ ದೂರ ಹೋಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅರ್ಥ ಆಗಿರ್ಬೇಕಲ್ಲ ನಿಮ್ಗೆ. ಅದು ಎಷ್ಟು ವರ್ಷದಾದ್ರೂ ಪ್ರೀತಿ ಆಗಿರ್ಲಿ, ಆ ಪ್ರೀತಿಯ ನಡುವೆ ಏನಾದ್ರೂ ಮೂರನೇ ವ್ಯಕ್ತಿಯ ಎಂಟ್ರಿ ಆಗಿ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗಿ ಆ ಮೂರನೇ ವ್ಯಕ್ತಿ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವರ ಪ್ರೀತಿ ಏನಾದ್ರೂ ಕಂಟಿನ್ಯೂ ಆಗುತ್ತಾ ಅಥವಾ ಮರಳಿ ನಮ್ಮ ಪ್ರೀತಿ ನಮಗೆ ಸಿಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ರ ಆಗ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಐ ಹೋಪ್ ನೀವು 2 ಕಾರ್ಡಲ್ಲಿ 1 ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ನಿಮ್ಮ ಪ್ರೇಮಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಕಾರ್ಡ್ ರೀಡಿಂಗ್ನ ನೋಡಿ. ಯಾರೆಲ್ಲ ಈ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಹೇಗಿರುತ್ತೆ, ನಿಮ್ಮ ಪ್ರೀತಿ ವಿಚಾರವಾಗಿ ಏನಾದರೂ ಮೂರನೇ ವ್ಯಕ್ತಿಯ ಎಂಟ್ರಿ ಏನಾದರೂ ಆಗಿದ್ರೆ ಅವರು ನಮ್ಮ ಪ್ರೀತಿಯಿಂದ ದೂರ ಹೋಗ್ತಾರ, ನಮ್ಮ ಪ್ರೀತಿ ನಮಗೆ ಮರಳಿ ಸಿಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರು ಆ ಪ್ರೀತಿ ವಿಚಾರವಾಗಿ ಮೂರನೇ ವ್ಯಕ್ತಿ ಏನು ಎಂಟ್ರಿ ಆಗಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ, ಇದು ಎಂಥವ್ರಿಗೆ ರೆಸೊನೇಟ್ ಆಗುತ್ತೆ ವಿಡಿಯೋ ಅಂತ ಅಂದರೆ, ನೀವು ಬೇರೆಯವ್ರ ಲೈಫಲ್ಲಿ ಮೂರನೇ ವ್ಯಕ್ತಿ ಆಗಿರಬಾರ್ದು. ಓಕೆ, ನಿಮ್ಮ ಪ್ರೀತಿಯಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ರೆ ಅವರ ಪ್ರೀತಿ ಈಗ ತುಂಬಾನೇ ಚೆನ್ನಾಗಿದೆ, ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ನೀವೇ ಬೇಡ ಅನ್ಸೋ ಹಾಗಾಗಿದೆ. ಸೊ ಹಾಗಾಗಿ ನಿಮ್ಮ ಫೋನ್ ಕಾಲ್ಸ್ ಇರಬಹುದು, ನಿಮ್ಮ ಹತ್ರ ಮಾತಾಡೋದಕ್ಕಿರಬಹುದು, ಏನೇ ಇರಬಹುದು, ಬೇಡ ಅನ್ನೋ ಥರ ಆಗಿದೆ. ಆದರೆ ಈ ಪ್ರೀತಿ ಕೊನೆವರೆಗೂ ಉಳಿಯುತ್ತಾ, ಮೂರನೇ ವ್ಯಕ್ತಿ ಜೊತೆಗೆ ಇವ್ರು ಕೊನೆವರೆಗೂ ಏನಾದರೂ ಇರ್ತಾರ, ಕೊನೆವರೆಗೂ ಅವ್ರದ್ದೇ ಪ್ರೀತಿ ಗೆಲ್ಲತ್ತಾ ಅಂತ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲ, ಅಲ್ಲಿಂದ ತುಂಬ ಇಗ್ನೋರ್ ಆಗಲಿ ಅಥವಾ ನಾನು ಏನು ತಪ್ಪು ಮಾಡಿಬಿಟ್ಟೆ ಅನ್ನೋ ಗೊಂದಲಕ್ಕೀಡಾಗಿ ತುಂಬ ಡಿಪ್ರೆಷನ್ಗೊಳಗಾಗಿ ನಿಮ್ಮ ಕೊರಗು ಅವ್ರಿಗೆ ಕಾಡಿ ಮತ್ತೆ ನಿಮ್ಮ ಹತ್ರ ವಾಪಸ್ ಬರುವ ಸಾಧ್ಯತೆ ಇದೆ. ಮೂರನೇ ವ್ಯಕ್ತಿಗೆ ಇವರೇ ಮೋಸ ಮಾಡಬರ್ಬೋದು ಅಥವಾ ಮೂರನೇ ವ್ಯಕ್ತಿ ಇವ್ರಿಗೆ ಮೋಸ ಮಾಡಬಹುದು, ಆ ಸಾಧ್ಯತೆ ತುಂಬಾ ಇದೆ ಇಲ್ಲಿ. ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ ಮೈಂಡ್ ಫ್ಲಿಕ್ಚುಯೇಟ್ ಮಾಡ್ಕೊಳ್ಳೋ ವ್ಯಕ್ತಿ ಆಗಿದ್ದರೆ, ಅವ್ರಿಗೇನು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಆಗಿ ನಿಮ್ಮನ್ನು ಬಿಟ್ಟು ಅವ್ರ ಹತ್ರ ಹೋಗಿದ್ರೆ, ತಾತ್ಕಾಲಿಕವಾಗಿ ಅವ್ರ ಹತ್ರ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು. ನಿಮ್ಮ ನೀವು ತುಂಬ ಕೇರ್ ಮಾಡೋದಾಗಿರ್ಬೋದು, ತುಂಬ ಫೋನ್ ಕಾಲ್ ಮಾಡೋದಾಗಿರ್ಬೋದು, ತುಂಬ ಕೇರಿಂಗ್ ಇರ್ಬೋದು, ಅವ್ರಿಗೊಂದಲ್ಲ ಒಂದಿನ ಇರಿಟೇಟ್ ಶುರುವಾಗಿದೆ. ಯಾಕೆ? ಮೂರನೇ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ ಅದಕ್ಕೆ. ಓಕೆ, ಇದು ಏನಾಗುತ್ತೆ, ಇನ್ನು ಕೆಲವೇ ತಿಂಗಳುಗಳಲ್ಲಿ ಏನಾಗ್ಬೋದು, ಅವ್ರಿಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ನಾನು ಏನು ಮಾಡಿಬಿಟ್ಟೆ ಈಕೆ ಅಂದರೆ ಈಗ ನೀವು ಅವರಿಂದ ದೂರ ಆಗಕ್ಕೆ ಹೋಗ್ತಿರಲ್ಲ, ಅವಾಗ ಅವ್ರಿಗೆ ಶುರು ಆಗತ್ತೆ, ನಾನು ಇದ್ಯಾವುದೋ ಪ್ರೀತಿಗೋಸ್ಕರ ನಾನು ನನ್ನನ್ನು ನಂಬ್ಕೊಂಡವ್ರನ್ನ ಯಾಕೆ ದೂರ ಮಾಡಿದೆ, ನಾನು ಯಾಕೆ ದೂರ ಆಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಒಂದು ಗೊಂದಲಕ್ಕೀಡಾಗ್ತಾರೆ. ಮತ್ತು ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀಡಿಂಗ್ ಹಂಗೆ ತೋರಿಸ್ತಾ ಇದೆ. ನಿಮ್ಮ ಪಾರ್ಟ್ನರೇ ಅವ್ರಿಗೆ ಮೋಸ ಮಾಡ್ಬೋದು ಅಥವಾ ಅವರೇ ಇವ್ರಿಗೆ ಮೋಸ ಮಾಡಬಹುದು, ಆ ಸಾಧ್ಯತೆನೇ ತುಂಬ ಇದೆ. ಒಂದು ಕನ್ಫ್ಯೂಷನ್ ಮೈಂಡಿಗೆ ಒಳಗಾಗ್ತಾರೆ. ಸಾಕು, ಈ ಸವಾಸನೆ ಬೇಡ ಅನ್ನೋ ರೀತಿಗೆ ಅವ್ರು ಬಂದ್ಬಿಡ್ತಾರೆ. ಈಗ ಅವ್ರ ಪ್ರೀತಿ ತುಂಬ ಚೆನ್ನಾಗಿದೆ, ಈಗ ನೀವು ಎಷ್ಟೇ ಹೇಳಿದ್ರು ಇರ್ಬೋದು, ಏನೇ ಆದರೂ ಇರಬಹುದು, ಈಗ ಅವ್ರ ಪ್ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಸೆಲೆಬ್ರೇಷನ್ನಲ್ಲಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ಆ ಪ್ರೀತಿಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ನಿಮಗೆ ಹೇಳ್ದಲೇ ಅವರು ನಿಮ್ಮ ಬೆನ್ನಿಂದನೇ ಚೂರಿ ಹಾಕ್ತಾ ಇರೋದು ಇದೆ. ನನಗೆ ನೀನೇ ಇಷ್ಟ, ನನಗೆ ಅವಳು ಬಿಡೋದಕ್ಕಾಗಲ್ಲ, ನನಗೆ ಅವಳು ಫ್ರೆಂಡ್ ಥರ, ಈ ಥರದ್ದೆಲ್ಲ ಮಾತುಗಳು ನಿಮ್ಮೊಟ್ಟಿಗೆ ಆಡಿದ್ರು, ಅವ್ರು ಏನೇ ಮಾಡಿದ್ರು ಅವ್ರ ಕಡೆ ಅವನ ಕಡೆ ಅವ್ರ ಮನಸ್ಸಿದೆ. ಓಕೆ, ಇನ್ಫ್ಯಾಚುಯೇಷನ್ ಅಂತ ಹೇಳ್ಬೋದು ಇದಕ್ಕೆ, ಅಥವಾ ಪ್ರೀತಿ ಅಂತ ಹೇಳ್ಬೋದು, ಏನೇ ಹೇಳ್ಬೋದು. ಬಟ್ ಆದರೆ ಇದು ತುಂಬ ದಿನ ಉಳಿಯುವಂಥದ್ದಲ್ಲ.
ನಿಮ್ಮ ಪಾರ್ಟ್ನರ್ಗೇನೆ ಒಂದು ಕನ್ಫ್ಯೂಷನ್ ಸೃಷ್ಟಿ ಆಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ನಾನು ಏನು ಮಾಡಿಬಿಟ್ಟೆ, ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ಬೋರ್ ಆಗುತ್ತೆ. ಅವ್ರು ಕಂಡ್ರೆ ಬೋರ್ ಆಗೋದಕ್ಕೆ ಶುರು ಆಗುತ್ತೆ. ಅಥವಾ ಅವರು ಏನೋ ಮೋಸ ಮಾಡ್ತಾ ಇರೋದು ಇವ್ರ ಕಣ್ಣಿಗೆ ಬೀಳೋದಕ್ಕೆ ಶುರು ಆಗುತ್ತೆ, ಇವ್ರಿಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ಯಾರೋ ಬೇರೆ ವ್ಯಕ್ತಿ ಕಡೆಯಿಂದ ಇವರು ನಿಮ್ಮ ಈಗೇನು ನಂಬ್ಕೊಂಡು ಹೋಗಿದ್ದಾರೆ, ಮೂರನೇ ವ್ಯಕ್ತಿ ಮೋಸ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಅರ್ಥ ಆಗಿ ನಿಮ್ಮ ಹತ್ರ ಬರುವ ಸಾಧ್ಯತೆ ತುಂಬಾ ಇದೆ. ಬಟ್ ಆದರೆ ಈಗ ಒಂದಷ್ಟು ತಿಂಗಳುಗಳ ಕಾಲ ಅವರೊಟ್ಟಿಗೆ ಇರ್ತಾರೆ, ಅವರೊಟ್ಟಿಗೆ ಚೆನ್ನಾಗಿರ್ತಾರೆ, ಅವರೊಟ್ಟಿಗೆ ಚೆನ್ನಾಗಿ ಮಾತಾಡ್ತಾರೆ. ಅವರಿಬ್ರು ಬಾಂಡಿಂಗ್ ಬಿಟ್ಕೊಡೋದೇ ಇಲ್ವೇನೋ ಅನ್ನೋ ಫೀಲ್ ನಿಮಗೂ ಇದೆ. ಆದರೆ ಬಿಟ್ಟು ಹೋಗುತ್ತೆ ಈ ಸಂಬಂಧ. ಅವ್ರ ಕನ್ಫ್ಯೂಷನ್ ಸೃಷ್ಟಿ ಆಗುತ್ತೆ. ನಿಮ್ಮ ಪಾರ್ಟ್ನರ್ದು ಅದೇ ಥರ ಕ್ಯಾರೆಕ್ಟರ್ ಅಲ್ಲ, ಸ್ವಲ್ಪ ಬೇಗ ಮೈಂಡ್ ಫ್ಲಿಕ್ಚುಯೇಟ್ ಆಗೋವಂಥದ್ದು. ಸೊ ಅವರೊಟ್ಟಿಗೂ ಮೈಂಡ್ ಫ್ಲಿಕ್ಚುಯೇಟ್ ಆಗುತ್ತೆ. ಹಾಗೆ ಅಲ್ಲಿ ಬಂದಿರೋ ಥರ್ಡ್ ಪಾರ್ಟಿಗೂ ಕೂಡ ಇವ್ರು ಬೋರ್ ಅನ್ಸೋದಕ್ಕೆ ಶುರು ಆಗ್ತಾರೆ, ಬೇಡ ಇವ್ರ ಜೊತೆ ಇದ್ರೆ ಲೈಫ್ ಇಲ್ಲ ಅನ್ನೋ ಥರ. ಸೊ ಇದು ಮೊದಲನೆಯ ರೀಡಿಂಗ್ ಆಗಿರುತ್ತೆ. ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಈ ಸ್ಟೋನ್ ಇರುವ ಕಾರ್ಡ್, ನಿಮ್ಮ ಪಾರ್ಟ್ನರ್ ಹೆಸರು 3 ಬಾರಿ ಹೇಳ್ತಾ ಈ ವಿಡಿಯೋನ, ಈ ರೀಡಿಂಗ್ನ, ಈ ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ ನೀವು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ ಅವರು. ನಿಮ್ಮ ಪ್ರೀತಿ ಮರಳಿ ಬರುತ್ತಾ, ನಿಮ್ಮ ಪ್ರೀತಿಯಿಂದ ಥರ್ಡ್ ಪಾರ್ಟಿ ಏನಾದರೂ ದೂರ ಆಗ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ್ಯಕ್ಚುಲಾಗಿ ಈಗ ಥರ್ಡ್ ಪಾರ್ಟಿ ಎಂಟ್ರಿಗೋಸ್ಕರ ನಿಮ್ಮೊಟ್ಟಿಗೆ ಜಗಳ ಆಡಿಕೊಂಡು ಅವಾಯ್ಡ್ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಅವರ ಫೀಲ್. ಬಟ್ ಹೋಗ್ತಾ ಹೋಗ್ತಾ ಅಲ್ಲಿ ಏರುಪೇರುಗಳು, ನಿಮ್ಮೊಟ್ಟಿಗೆ ಏರುಪೇರುಗಳು ಶುರು ಆಗುತ್ತೆ. ಈಗ ಅವ್ರದ್ದು ಏನೋ ಅವರು ಆಲ್ರೆಡಿ ನಿಮ್ಗೇನಾದರೂ ಅವಾಯ್ಡ್ ಮಾಡ್ತಾ ಇದ್ದಾರೆ, ಬ್ಲಾಕ್ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ಅಂದುವಾಗ ಥರ್ಡ್ ಪಾರ್ಟಿ ಎಂಟ್ರಿಗೋಸ್ಕರನೇ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿ ಒಂದಷ್ಟು ಏರುಪೇರುಗಳೇ ಇಲ್ಲಿ ಕಾಣಿಸ್ತಾ ಇದೆ. ಅವರ ಟೈಮ್ ಕೂಡ ಚೆನ್ನಾಗಿಲ್ಲ ಅಂತಲೂ ತೋರಿಸ್ತಾ ಇದೆ, ನಿಮ್ಮ ಪರ್ಸನ್ದು ಟೈಮ್ ಕೂಡ ಚೆನ್ನಾಗಿಲ್ಲ ಅಂತ ತೋರಿಸ್ತಾ ಇದೆ. ಬಟ್ ಆದರೆ ಆ ಕಡೆ ಥರ್ಡ್ ಪಾರ್ಟಿ ಎಂಟ್ರಿ ತುಂಬ ಸ್ಟ್ರಾಂಗ್ ಆಗಿರೋದು ಕಾರಣ ಒಂದಷ್ಟು ವರ್ಷಗಳ ಕಾಲ ಅದು ಕಂಟಿನ್ಯೂ ಆಗಿ ಹೋಗುತ್ತೆ. ಸೊ ಅಷ್ಟರಲ್ಲಿ ನಿಮ್ಮ ಮೈಂಡು ಬೇರೆ ಕಡೆ ಫ್ಲಿಕ್ಚುಯೇಟ್ ಆಗ್ಬೋದು, ಅವ್ರು ದೂರನೇ ಆಗಲ್ಲ ಅಂತ ಹೇಳಿ ನೀವೇ ಬೇರೆ ದಾರಿ ನೋಡ್ಕೊಳ್ಬಹುದು ಅನ್ನೋದು ಈ ರೀಡಿಂಗಲ್ಲಿ ನನಗೆ ತೋರಿಸ್ತಾ ಇದೆ. ಸೊ ನೀವು ಈ ವಿಡಿಯೋ ನೋಡ್ತಾ ಇರೋ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರಬಹುದು, ತುಂಬ ಸ್ಟ್ರಾಂಗ್ ಆಗಿ ಒಂದು ನಿರ್ಧಾರನ ನೀವು ತಗೊಳ್ತೀರಿ ಈ ಸಂಬಂಧದ ವಿಚಾರದಲ್ಲಿ. ಯಾಕೆಂದರೆ ಅವರು ಏನೇ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಬಿಡ್ಲಾರರು. ಸೊ ಹಾಗಾಗಿ ಈ ಪ್ರೀತಿ ವಿಚಾರ ಅಂತ ಬಂದಾಗ ಥರ್ಡ್ ಪಾರ್ಟಿ ಎಂಟ್ರಿ ದೂರ ಆಗೋದಕ್ಕಿಂತ ಥರ್ಡ್ ಪಾರ್ಟಿ ಎಂಟ್ರಿನ ಬಿಟ್ಟು ನೀವೇ ದೂರ ಆಗ್ತಿರೋ ಅನ್ನೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಈ ವಿಡಿಯೋದಲ್ಲಿ. ಯಾಕೆಂದರೆ ನಿಮಗೆ ಇದೆಲ್ಲ ಸಹಿಸೋದಕ್ಕೆ ಆಗ್ತಾ ಇಲ್ಲ, ನಿಮ್ಗೆ ಆ ಥರ ಗಟ್ಟಿ ಮನಸ್ಥಿತಿಯಲ್ಲಿ ನೀವಿಲ್ಲ. ಬೇರೆ ಯಾವುದೇ ವಿಚಾರ ಆಗಿದ್ರೂ ನೀವು ತಗೊಳ್ತಾ ಇದ್ರಿ, ಈ ವಿಚಾರ ನಿಮಗೆ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಂತ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಬಿಡ್ತಾ ಇಲ್ಲ, ನಿಮ್ಮ ಜೊತೆನೂ ಮಾತಾಡಿಕೊಂಡು, ನಿಮ್ಮ ಜೊತೆನೂ ಚೆನ್ನಾಗಿದ್ಕೊಂಡು, ನೀವು ಬೇಜಾರಾದರೆ ಅವ್ರಿಗೂ ಬೇಜಾರಾಕ್ಕೊಂಡು ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಹೈಲಿ ಅವರು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಹೊಸದಾಗಿ ಮಾತಾಡ್ತಾ ಇರೋರು ಆಗಿರಬಹುದು, ಅಥವಾ ಅವರಿಗೆ ಆ ರಿಲೇಷನ್ಶಿಪ್ ಏನಿದೆ ಅದು ಹೊಸದು ಅನ್ನಿಸ್ತಾ ಇರ್ಬೋದು. ಸೊ ಈ ಥರ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ. ನೀವೇ ಆದಷ್ಟು ಬಿಟ್ಟು ಹೋಗೋ ಸಾಧ್ಯತೆ ಇದೆ. ಈ ಥರ್ಡ್ ಪಾರ್ಟಿ ಎಂಟ್ರಿನ ಎಷ್ಟೋ ಸಲ ನೀವು ಬಿಡಿಸ್ಬೇಕು ಅಂತ ಹೇಳಿ ಎಷ್ಟೋ ಸಲ ಕೂತು ಮಾತಾಡಿದ್ದು ಇದೆ, ಎಷ್ಟೋ ಸಲ ಅವಾಯ್ಡ್ ಮಾಡಿದ್ದು ಇದೆ, ಎಷ್ಟೋ ಸಲ ನೀವು ಪ್ರಾಮಿಸ್ಗಳನ್ನ ಹಾಕಿದ್ದು ಇದೆ, ನಿಮ್ಮ ಪಾರ್ಟ್ನರ್ ಫೇಕ್ ಪ್ರಾಮಿಸ್ಗಳು ನಿಮ್ಗೆ ಹಾಕಿದ್ದು ಇದೆ, ಬಿಟ್ಟೋಗ್ತೀನಿ ಅಂತ ಹೇಳಿದ್ದು ಇದೆ. ಬಟ್ ಆದರೆ ನಿಮ್ಮ ಮನಸ್ಥಿತಿನೇ ಚೇಂಜ್ ಆಗಿಬಿಡುತ್ತೆ ಹೋಗ್ತಾ ಹೋಗ್ತಾ. ನನಗೆ ಇವರು ಬೇಡವೇ ಬೇಡ ಅನ್ನೋ ರೀತಿ ಡಿಸೈಡ್ ಆಗಿಬಿಡ್ತೀರಾ. ಏಕೆಂದರೆ ಆ ಥರ್ಡ್ ಪಾರ್ಟಿನ ಅವರು ಅಷ್ಟು ಮಿತಿಮೀರಿ ಹೆಚ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಸಲ ನಂಗೆ ನೀನು ಬೇಕು ಅಂತ ಹೇಳ್ತಾರೆ, ಬಟ್ ಆದರೆ ನೀವು ತುಂಬ ಈ ವಿಚಾರವಾಗಿ ಕಟ್ ಮಾಡಿದಾಗ ಏನಾಗುತ್ತೆ, ನಂಗೆ ನೀನು ಬೇಡ, ಇವಳೇ ಬೇಕು, ಇವನೇ ಬೇಕು, ನಾನು ಮಾತಾಡ್ತಾ ಇಲ್ಲ ಅವನ ಜೊತೆಗೆ ಅಂತ ಹೇಳಿ ಮತ್ತು ನಿಮ್ಮ ಕಣ್ ತಪ್ಪಿಸಿ ಬೇರೆ ಕಡೆ ಮಾತಾಡುವ ಸಾಧ್ಯತೆನೂ, ಅವ್ರ ಕಡೆ ಥರ್ಡ್ ಪಾರ್ಟಿ ಜೊತೆ ಮಾತಾಡುವ ಸಾಧ್ಯತೆನೂ ಜಾಸ್ತಿ ಇದೆ. ಥರ್ಡ್ ಪಾರ್ಟಿ ಕೂಡ ಆ್ಯಕ್ಟ್ ಮಾಡೋ ಸಾಧ್ಯತೆನೂ ಜಾಸ್ತಿ ಇದೆ. ಇಲ್ಲ, ನನಗೂ ಅವ್ರಿಗೂ ಯಾವುದೇ ಥರ ರಿಲೇಷನ್ಶಿಪ್ ಇಲ್ಲ, ಫ್ರೆಂಡ್ಶಿಪ್ ಇಲ್ಲ, ಏನಿಲ್ಲ, ಲವ್ ಇಲ್ಲ,
ಇನ್ನೊಂದಿಲ್ಲ ಅಂತ ಆ್ಯಕ್ಟ್ ಮಾಡಿ ಕೂಡ ಮತ್ತು ನಿಮ್ಮ ಪರ್ಸನ್ಗೆ ಆಸ್ಪದ ಮಾಡ್ತಾ ಇದ್ದಾರೆ ಅವರು. ಎಂಕರೇಜ್ ಮಾಡ್ತಾ ಇದ್ದಾರೆ, ನನ್ನೊಟ್ಟಿಗೆ ಬಾ, ಇನ್ವೈಟ್ ಮಾಡ್ತಾ ಇದ್ದಾರೆ, ನನ್ನೊಟ್ಟಿಗೆ ಚೆನ್ನಾಗಿರು. ಇದೇ ಥರ ಎಲ್ಲಿ ನಮ್ಮನ್ನು ದೂರ ಮಾಡಿಬಿಡ್ತಿರೋ ಅನ್ನೋ ಥರ್ಡ್ ಪಾರ್ಟಿಗೂ ಒಂದು ಭಯ ಕಾಡ್ತಾ ಇದೆ. ನೀವು ಆಲ್ರೆಡಿ ಎಲ್ಲ ಥರ ಷಡ್ಯಂತ್ರಗಳನ್ನೂ ಮಾಡಿಬಿಟ್ಟಿದ್ದೀರಿ ಈ ವಿಚಾರದಲ್ಲಿ, ಬಿಡ್ತಾರೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಸೊ ಈ ರೀಡಿಂಗ್ ಹೆಂಗಿದೆ ಅಂತ ಹೇಳಿದ್ರೆ, ಇದು ನೋಡಿ ಸಾಕಾಗ್ದಿರ ನೀವೇ ಅವ್ರನ್ನ ಬಿಟ್ಟು ಹೋಗೋ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಬೇಡವೇ ಬೇಡ ಇವರು ಅಂತ ಹೇಳಿ ನೀವೇ ಇವ್ರನ್ನ ಬಿಟ್ಟು ಹೋಗೋ ಸಾಧ್ಯತೆನೇ ಜಾಸ್ತಿ ಕಾಡ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗ್ತಾ ಇದೆ ಅನ್ನೋದಾದರೆ, ಯಾರ ಮನಸ್ಥಿತಿ ಗೊಂದಲದಲ್ಲಿದೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.